ಇವತ್ತಂತೂ ನನ್ನ ವಾಯ್ಸು ಫುಲ್ಲು ಲೋ ಆಗೋಗ್ಬಿಟ್ಟಿದೆ. ಡ್ರೈನ್ ಔಟ್ ಮಾಡಾಕಿ ಬಿ ಪಿ ವೇರಿಯೇಷನ್ ಆಗಿ ಇವತ್ತು ಬೆಳಗ್ಗೆ ಲೋ ಬಿ ಪಿ ಆಗ್ಬಿಟ್ಟಿತ್ತು. ನಾನು ನನ್ನ ಮಗ ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ಪ್ಲೇ ಗ್ರೌಂಡಿಗೆ ಕಳಿಸ್ತಾ ಇದ್ದೀನಿ, ಪ್ಲೇ ಗ್ರೌಂಡಿಗೆ ಪಾಪುನ. ಇದೆಲ್ಲಮ್ಮ ಹೋಗೋಣ, ಪ್ಲೇ ಗ್ರೌಂಡ್ಗೆ ಹೋಗೋಣ. ಅಷ್ಟು ಕೋಪ ಮಾಡ್ಕೊಬಿಟ್ಟಾರೆ ಮಂಜು. ಬರೀ ಪ್ರಮೋಷನ್ ಕಾಲ್ಸೆ. ನನ್ನ ಗಂಡನೂ ಇಷ್ಟು ಫೋನ್ ಮಾಡಲ್ಲ ನನಗೆ, ಅಷ್ಟು ಮಿಸ್ ಮಾಡ್ಕೊಂತಾರೆ ಈ ಪ್ರಮೋಷನ್ಸ್ ಅವರು. ಗ್ಯಾಪಲ್ಲಿ ನಮ್ಮ ಮನೆಯಲ್ಲಿ ಕಳ್ಳರು ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನ್ನು. ಇವತ್ತಂತೂ ನನ್ನ ವಾಯ್ಸು ಫುಲ್ಲು ಲೋ ಆಗೋಗ್ಬಿಟ್ಟಿದೆ. 4 ಡೇಸಿಂದ ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ ಮಾಡಿದ್ದಾನೆ ನನ್ನ ಮಗ. ಮೊದಲೆಲ್ಲ ಏನು ಮಾಡ್ತಿದ್ದ ಅಂದರೆ 1 ಡೇ ನೈಟ್ ಶಿಫ್ಟ್ ಮಾಡಿದ್ರೆ ಇನ್ನೊಂದು ಡೇ ಚೆನ್ನಾಗಿ ನಿದ್ದೆ ಮಾಡೋನು. ಅದು ನನಗೆ ಬ್ಯಾಲೆನ್ಸ್ ಆಗ್ತಿತ್ತು. ಒಂದಿನ ನಿದ್ಗೆಟ್ರೆ ಇನ್ನೊಂದು ದಿನ ನಿದ್ದೆ ಮಾಡ್ಕೊತಿದ್ದೆ ನೈಟು. ಬಟ್ ಯಾಕೋ 4 ದಿನದಿಂದ ಕಂಟಿನ್ಯೂಸ್ ನೈಟ್ ಶಿಫ್ಟಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ದ. ಸೊ ಅದು ನನ್ನನ್ನು ಫುಲ್ಲು ಡ್ರೈನ್ ಔಟ್ ಮಾಡಾಕಿ ಬಿ ಪಿ ವೇರಿಯೇಷನ್ ಆಗಿ ಇವತ್ತು ಬೆಳಗ್ಗೆ ಲೋ ಬಿ ಪಿ ಆಗ್ಬಿಟ್ಟಿತ್ತು. ಅಂದರೆ ಡೇನು ನಿದ್ದೆ ಇಲ್ಲ, ನೈಟು ನಿದ್ದೆ ಇಲ್ಲ. ನಿನ್ನೆ ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬಂದಿದ್ದು, ಟಯರ್ಡ್ ಆಗಿತ್ತು. ಹೊರಗಡೆ ಹೋಗಿ ಬಂದರೆ ಈ ಗಾಳಿ ಅಲ್ವಾ, ಗಾಳಿಗೆ ಅರ್ಥ ಸುಸ್ತಾಗತ್ತೆ. ಬಂದಿದ್ದು ಆಮೇಲೆ ನೈಟು ಅವನು ಒಂದು 10 o'clock ಎದ್ದವನು. ಮಲಗಲೇ ಇಲ್ಲ ಬೆಳಗಿನ ಜಾವ 3 ಗಂಟೆ ತನಕ. ಅವನ್ನ ಆಟ ಆಡಿಸ್ಕೊಂಡು ಅವನ್ನ ಎಂಗೇಜ್ ಮಾಡ್ಕೊಂಡು ಇದ್ದಿದ್ದು. ಬೆಳಗಿನ ಜಾವ 3 ಗಂಟೆಲೇ ಸ್ವಲ್ಪ ಸುಸ್ತು ಸ್ಟಾರ್ಟ್ ಆಗಿತ್ತು ನನಗೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದರೆ ಮಲ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಮಲ್ಕೊಂಡ್ರೂ ಫುಲ್ ಸುಸ್ತಾಗ್ತಾ ಇದೆ. ಆಮೇಲೆ ಇಮಿಡಿಯೇಟ್ ಎದ್ದು ಯಾಕೋ ಡೌಟ್ ಹೊಡಿತು, ಎಲ್ಲೋ ಬಿ ಪಿ ವೇರಿಯೇಷನ್ ಆದಂಗೆ ಅನ್ನಿಸ್ತಾ ಇದೆ ಅಂತ. ಯಾಕೆಂದರೆ ನಾರ್ಮಲ್ಗಿನ ಜಾಸ್ತಿ ಸ್ವೆಟ್ ಆಗ್ತಾ ಇದೆ. ಯೂಶಲಿ ಸ್ನಾನ ಮಾಡ್ಕೊಂಡು ಬಂದು ಮಲ್ಕೊಂಡ್ರೆ ಅದು ಪ್ರಾಸೆಸ್ಸೇ ಸ್ವೆಟ್ಟಿಂಗ್ ಪ್ರಾಸೆಸ್ಸು. ಬಟ್ ನಾರ್ಮಲ್ ಆಗಿ ಸ್ವೆಟ್ ಆಗೋದಕ್ಕಿಂತ ನಾನು 3 times ಜಾಸ್ತಿ ಸ್ವೆಟ್ ಆಗ್ತಾ ಇದ್ದೀನಿ ಅಂತ ಫೀಲ್ ಆಯಿತು ನನಗೆ. ಹೋಗಿ ಇಮಿಡಿಯೇಟ್ ಬಿ ಪಿ ಚೆಕ್ ಮಾಡಿಕೊಂಡ್ರೆ ಲೋ ಬಿ ಪಿ ಆಗಿತ್ತು ಸ್ವಲ್ಪ, ಅಂದರೆ 105 ತಲೆಯೆಲ್ಲ ಭಾರ ಆಗ್ತಿತ್ತು. ಹಾಗೆ ಇಮಿಡಿಯೇಟ್ ಕಾಫಿ ಮಾಡಿಸ್ಕೊಂಡು ಸ್ವಲ್ಪ ಬ್ರೆಡ್ ಎಲ್ಲ ತಿಂದು ರಿಲ್ಯಾಕ್ಸ್ ಮಾಡಿದ್ಮೇಲೆ ಇವಾಗ ಆರಾಮಾಗಿದ್ದೀನಿ. ಅದಕ್ಕೆ ಅಂದ್ಕೊಂಡಿದ್ದೀನಿ ಇವತ್ತು ಕಂಪ್ಲೀಟು ರೆಸ್ಟ್ ಮಾಡಬೇಕು ಅಂತ. ಪಾಪುನು ಸ್ನಾನ ಆಗಿರೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಅದಕ್ಕೆ ಅಮ್ಮಂಗೆ ಹೇಳಿದ್ದೀನಿ, ಡೇ ಟೈಮಲ್ಲಿ ನೋ ಡಿಸ್ಟರ್ಬೆನ್ಸ್, ಇವತ್ತು ಫುಲ್ಲು ನಿದ್ದೆ ಮಾಡೋಕೆ. ನಾವು ಅಮ್ಮನ ಅಂದಿದ್ದಾರೆ, ಬೇಗ ನಿನ್ಗೆ ಏನು ಮಾಡ್ಕೊಡ್ತೀನಿ, ತಿಂದ್ಬಿಟ್ಟು ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡು ಅಂತ. ಬಟ್ ಏನೇ ಚೆನ್ನಾಗಿ ರೆಸ್ಟ್ ಮಾಡ್ಬೇಕಾದ್ರೆ ಒಂದು ಸ್ಟ್ರೆಚ್ಚಲ್ಲಿ ನಿದ್ದೆ ಆಗಲ್ವಲ್ಲ, ಅದು ಸ್ವಲ್ಪ ನನಗೆ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಮೊದಲೇ ನನಗೆ ನಿದ್ದೆನಲ್ಲಿ ಕಾಂಪ್ರಮೈಸೇ ಆಗ್ತಿರ್ಲಿಲ್ಲ ಮೊದಲು. ಇವಾಗ ಅದು ನನಗೆ ಮೇಯ್ನ್ ಪ್ರಾಬ್ಲಮ್ ಆಗ್ತಿರೋದೇ ಅದು ನನಗೆ. ಯಾಕೆಂದರೆ ನಿದ್ದೆ ಇಲ್ದೆಲ್ಲ ಇರ್ತಾ ಇರಲಿಲ್ವಲ್ಲ ನಾನು. ಈಗ ಒಂದು ಸ್ಟ್ರೆಚಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಬ್ರೇಕ್ ತಗೊಂಡು ನಿದ್ದೆ ಮಾಡ್ತಾ ಇದ್ದೀನಿ. ಅದು ಇದ್ದಿದ್ದನ್ನು ನನಗೆ ಸುಸ್ತು ಮಾಡಿಸ್ತಾ ಇದೆ. ನಮ್ಮಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದಾರೆ, ಹೋಗ್ತಾ ಇದ್ದೀನಿ. ಅದಕ್ಕೆ ಇವತ್ತು ಏನು ಕ್ವಿಕ್ಕಾಗಿ ಆಗತ್ತಲ್ಲ ಅದನ್ನೇ ಮಾಡಿದ್ರು. ಏನು ಮಾಡಿದ್ಯಮ್ಮ ನನಗೆ ಬ್ರೇಕ್ಫಾಸ್ಟು? ಖಾರ ಅನ್ನ, ಬೆಳ್ಳುಳ್ಳಿ ಖಾರ ಅನ್ನ. ಅದಕ್ಕೆ ಒಂದು 3-4 ಚಮಚ ತುಪ್ಪ ಹಾಕಿ ಕೊಡ್ತಿದ್ದಾರೆ. ಬಿಸಿ ಇದೆ, ತಿಂದ್ಬಿಟ್ಟು ಹೋಗಿ ಹಾಚ್ಕೊಬಿಡೋದೆ ಇವಾಗ. ಆಮೇಲೆ ನೋಡೋಣ ಬಾಕಿ ಕೆಲಸಗಳು ಇನ್ನೇನಿರಲ್ಲ, ಸಾಹೇಬ್ರದೇ ಕೆಲಸಗಳಿರತ್ತೆ ನನಗೆ. ಮಲಗಿದ್ದು ಇಲ್ಲೇ ಎದ್ದು ಕೂತ್ಕೊಂಡು ಹಂಗೆ ಪಾಪನ ರೆಡಿ ಮಾಡಿದೆ. ಇವತ್ತು ನಾನು ನನ್ನ ಮಗ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಸೇಮ್ ಪಿಂಚ್ ಕೊಡ್ಲಾ ಅಂತ ಪಾಪುಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾಟ್ ಎಕ್ಸಾಕ್ಟ್ಲಿ ಸಿಮಿಲರ್ ಕಲರು, ಬಟ್ ಒಂದೇ ಕ್ಯಾಟಗರಿ ಕಲರ್ ಹಾಕ್ಕೊಂಡಿದ್ದೀವಿ. ಪಾಪು ಆಟಾಡ್ತಾ ಇದ್ದಾರೆ, ಸಾಹೇಬ್ರು ತಿರ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಮ್ಮು ಪುಟ್ಟು, ಅಮ್ಮುಡಿ ಮನೆ ಅಲ್ಲಿ ನಮ್ಮ ಅಮ್ಮ ಅಲ್ಲಿ ಮಾತಾಡಿಸ್ತಾ ಇದ್ದಾರೆ. ಅದಕ್ಕೆ ತಿರ್ಕೊಂಡು ನೋಡ್ತಾ ಅವನೇ. ನಡೀರಿ ಹೋಗೋಣ ಹಂಗೆ ಮೇಲೆ ನೋಡ್ಬೇಡ, ಕತ್ ನೋವು ಬರುತ್ತೆ. ಎದ್ನಡಿ ಹೋಗೋಣ, ಎದ್ದ ಮನೆ ಇಲ್ಲಿ ಪಾಪುಳಿ ಸಾಕು, ಬಾರಲೆ ಬಾ ಹೋಗೋಣ, ಬಾ ಎದ್ದ ಅದ ಮನೆ ಅಲ್ಲಿ ನೋಡಿ ಹೆಂಗೆ ಕಾಲು ಕೊಡೋಕೆ ಟ್ರೈ ಮಾಡ್ತಾನೆ. ಅದ್ದಳಮ್ಮ ಅಲ್ಲಿ ನೋಡಿ ಹೆಂಗೆ ಕಾಲು ಕೊಡೋಕೆ ಟ್ರೈ ಮಾಡ್ತಾನೆ ಅವನು. ಇಟ್ಟು ತರಲೆ ಇದೆ. ಮಲ್ಕೊಂಡು ನಿದ್ದೆ ಮಾಡಿದ್ಮೇಲೆ ಇವಾಗ ಆರಾಮ್ ಅನಿಸ್ತಾ ಇದೆ ನನಗೆ. ಅಪ್ಪ ಇವಾಗ ಸರಿ ಹೋಯ್ತು ಎಲ್ಲ. ಅಮ್ಮ ಊಟಕ್ಕೆ ಕರೀತಾ ಇದ್ದಾರೆ. ಅದಕ್ಕೆ ಅವನಿಗೆ ಕ್ರೀಮ್ ಗಿಮೆಲ್ಲ ಹಾಕಿ ರೆಡಿ ಮಾಡಿ ಇವಾಗ ಕಳಿಸ್ತಾ ಇದ್ದೀನಿ ಆಟ ಆಡೋಕ್ಕೆ. ಬೆಡ್ರೂಮಿಂದ ಲಿವಿಂಗ್ ಹಾಲಿಗೆ, ಪ್ಲೇ ಗ್ರೌಂಡಿಗೆ ಕಳಿಸ್ತಾ ಇದ್ದೀನಿ. ಪ್ಲೇ ಗ್ರೌಂಡಿಗೆ ಪಾಪುನ. ಇದೆಲ್ಲಮ್ಮ ಹೋಗೋಣ, ಪ್ಲೇ ಗ್ರೌಂಡ್ಗೆ ಹೋಗೋಣ.
ಅವನದು ಪ್ಲೇ ಗ್ರೌಂಡ್ ಅದು, ನಮ್ಮದು ಲಿವಿಂಗ್ ಹಾಲ್. ಇವತ್ತು 4 ಗಂಟೆಯಿಂದನೂ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಮಂಜು ಊರಿಂದ ಫೋನ್ ಮಾಡ್ತಾನೆ ಒಳ್ಳೆ, ಏನು ಇಷ್ಟೊತ್ತಾದ್ರೂ ವಿಡಿಯೋ ಪೋಸ್ಟ್ ಮಾಡಿಲ್ಲ ಅಂತ. ನಾನು ಇವತ್ತು ನನ್ನ ಪರ್ಸನಲ್ ಕೆಲಸ ಮಾಡ್ಕೊಂಡು ಕುಂತಿದ್ದೀನಿ. ಅದರಿಂದ ಏನಾಯ್ತು, ವಿಡಿಯೋ ಎಡಿಟ್ ಮಾಡಕ್ ಆಗ್ಲಿಲ್ಲ. ಅಂಟಿಲ್ 3 o'clock ವರೆಗೂ ನನ್ನ ಜ್ಞಾಪಕನೇ ಬರಲಿಲ್ಲ ವಿಡಿಯೋ ಎಡಿಟ್ ಮಾಡಬೇಕು ಅಂತ. ಬಟ್ ಈಗ ಕೂತ್ಕೊಂಡು ಎಲ್ಲ ಮಾಡಿದೆ. ಮಾಡ್ಬಿಟ್ಮೇಲೆ ಈಗ ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಇದೆ ಟೈಮು. ಈಗ ನೋಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇದು ಅಪ್ಲೋಡ್ ಆಗಕ್ಕೆ ಸುಮಾರು ಟೈಮ್ ಬೇಕು. ಇದಾದ್ಮೇಲೆ ಇನ್ನೊಂದು 15-20 ಮಿನಿಟ್ಸ್, ಹಾಫ್ ಆನ್ ಅವರ್ ಒಳಗಡೆ ಪಬ್ಲಿಷ್ ಆಗ್ಬೋದು ಅಂತ ಅನ್ಕೊಂತೀನಿ. ಅಷ್ಟೇ ಕೋಪ ಮಾಡ್ಕೊಬಿಟ್ಟಾರೆ ಮಂಜು. ಅವಲ್ಲಿಂದ 4 ಗಂಟೆಗೆ ಒಂದು 5-6 ಸರಿ ಫೋನ್ ಮಾಡಿ ಮಾತಾಡಿದ ಅಷ್ಟೇ. ಅದಾದ್ಮೇಲಿಂದ ಮಾತೇ ಆಡಿಲ್ಲ, ಇಲ್ಲಿವರೆಗೂ ಫೋನ್ ಮಾಡಿಲ್ಲ. ಇಲ್ಲ ಕೋಪ ಮಾಡ್ಕೊಂಡವ್ರೆ, ಇಲ್ಲ ನಿದ್ದೆ ಹೊಡಿತಿರ್ತಾರೆ, ಎರಡರಲ್ಲೊಂದು. ಸೊ ಅದು ಬಿಟ್ರೆ ನೆಕ್ಸ್ಟ್ ನಮ್ದು ಇದು ಪ್ರಾಬ್ಲಮ್ ಸಾಲ್ವೇ ಆಗಲಿಲ್ಲ ಲ್ಯಾಪ್ಟಾಪ್ದು. ಆಕ್ಚುಲಿ ಲ್ಯಾಪ್ಟಾಪ್ದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನು. ನನ್ನ ಪ್ರಕಾರ ಏನನ್ಸುತ್ತೆ, ಈ ಕೀಪ್ಯಾಡ್ ಹೋಗ್ಬಿಟ್ಟಿರತ್ತೆ. ಸೊ ಇಲ್ಲೂ ಲಿನೋವೋ ಸರ್ವಿಸ್ಗೆ ಫೋನ್ ಮಾಡಿದ್ದೆ, ಸೆಂಟರ್ಗೆ. ಇಲ್ಲೇ ಮಲ್ಲೇಶ್ವರಂನಲ್ಲಿ ಏನೋ ಇದೆ ಅಂತ. ಅವರು ಅಂದ್ರೆ ನಾನಂದೆ ಇದು US ಇಂದ ತರಿಸಿರೋದು, ಕೀಪ್ಯಾಡ್ ಸಿಗತ್ತಾ ಅಂದ್ರೆ ತಗೊಂಬನ್ನಿ ಒಂದ್ಸರಿ ಚೆಕ್ ಮಾಡೋಣ. ಆಕ್ಚುಲಿ US ಗೂ ಇಂಡಿಯಾಗೂ ಸ್ವಲ್ಪ ಡಿಫ್ರೆನ್ಸ್ ಇರತ್ತಂತೆ. ಸೊ ಅಕಸ್ಮಾತ್ ಏನಾದರೂ ಇಲ್ಲಿರೋದನ್ನೇ ಕೀಪ್ಯಾಡ್ ಏನಾದರೂ ಇದಕ್ಕೆ ಫಿಕ್ಸ್ ಮಾಡಕ್ ಆಗತ್ತೆ ಅನ್ನಂಗಿದ್ರೆ ಮಾಡೋಣ. ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಸರ್. ಬೆಸ್ಟ್ ಆಲ್ಟರ್ನೇಟಿವ್ ಏನಂದ್ರೆ ವೈರ್ಲೆಸ್ ಕೀಬೋರ್ಡ್ ಬರುತ್ತಲ್ಲ, ಅಥವಾ ವೈರ್ಡ್ ಕೀಬೋರ್ಡ್ ಇಲ್ಲ ವೈರ್ಲೆಸ್ ಕೀಬೋರ್ಡ್ ಅಂತವನ್ನ ತಗೊಂಡು ನೀವು ಹಾಕೊಂಡು ಯು ಕ್ಯಾನ್ ವರ್ಕ್. ಬಟ್ ಯು ಕ್ಯಾನ್ ಯೂಸ್ ದಿ ಲ್ಯಾಪ್ಟಾಪ್. ಬಟ್ ಏನಂದ್ರೆ ಲ್ಯಾಪ್ಟಾಪ್ ನಲ್ಲಿರೋ ಕೀಪ್ಯಾಡ್ಗಳನ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇದು 2ನೇ ವಿಷಯ ಆಯ್ತು ಇಲ್ಲಿವರೆಗೂ. ಇನ್ನೊಂದು 3ನೇದು, ಹಂಗೂ ಹಿಂಗೂ ನೆನ್ನೆ ನಾನು ತೋರಿಸಿದಾಗೆ 3 ಜನ ಬೇಕಿದ್ರು ಸಬ್ಸ್ಕ್ರೈಬರ್ಸು ನಮಗೆ ಚಾನಲ್ 4,000 ಆಗೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. 4,500-6 ಜನ ಆಗ್ಬಿಟ್ಟವ್ರು ಈಗ ಚೆಕ್ ಮಾಡಿದಾಗ. ಥ್ಯಾಂಕ್ ಯು ವೆರಿ ಮಚ್. 4,000 ಜನ ನಮ್ಮ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಮಗೆ. ಏನು ಹೇಳೋಣ. ಎನಿವೇಸ್ ಗೊತ್ತಿಲ್ಲ, ಈಗ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ. ಇನ್ನೂ ಆಲ್ಮೋಸ್ಟ್ 50% ಆಗಿದೆ. ಇನ್ನು 50% ಇದೆ. 50% ಆಗಿಲ್ಲ, ಇನ್ನೊಂದು 50% ಇದೆ. ಆದಮೇಲೆ ಪಬ್ಲಿಷ್ ಆಗುತ್ತೆ. ಇವತ್ತಿನ ವಿಡಿಯೋ ಲೇಟಾಗಿ ಬರ್ತಾ ಇದೆ, ನಮ್ಮ ಕಡೆಯಿಂದ ಸಾರಿ. ಎಲ್ಲ ರೆಡಿ ಮಾಡಿ ಹಿಂಗೆ ಪ್ಲೇ ಏರಿಯಾಗೆ ಕರ್ಕೊಂಡು ಬಂದು ಬಿಟ್ಬಿಟ್ರೆ ನೋಡಿ ಚೆನ್ನಾಗಿ ಆಟ ಆಡ್ತಾರೆ. ಎಲ್ಲ ಹಿಂಗೆ ಸುತ್ತ ಕುತ್ಕೊಂತಾರೆ. ಏನಮ್ಮ ಶಾಯಬ್ರೆ ಎಲ್ಲ ಹಿಂಗೆ ಕುತ್ಕೊಂಡು ಮಾತಾಡಿಸ್ತಾ ಇದ್ರೆ ಅವ್ರ ಕಡೆಗೆ ನೋಡ್ಕೊಂಡು ಆಡೋದು. ಇವನು ಒಂದು ಸ್ವಲ್ಪ ಪ್ರಾಬ್ಲಮ್ ಏನು ಗೊತ್ತಾ, ಜಾಸ್ತಿ ಲೆಫ್ಟಿಗೆ ನೋಡೋದು. ಅವನು ಜಾಸ್ತಿ ಅಲ್ಲ, ಯಾವಾಗಲೂ ಲೆಫ್ಟಿಗೆ ನೋಡೋದು. ಅದಕ್ಕೆ ಈ ಕಡೆ ಒಂದೊಂದು ಇದನ್ನು ಹೈಟ್ ಮಾಡಿದ್ದೀನಿ. ಹೈಟ್ ಮಾಡಿ ರೈಟಿಗೆ ನೋಡೋ ಥರ ಮಾಡಿ ಅದಕ್ಕೆ ಈ ಸರಿ ಉಲ್ಟಾ ಮಲಗಿಸಿದ್ದೀನಿ. ಯೂಶ್ವಲಿ ಆ ಕಡೆ ತಲೆ ಹಾಕಿ ಮಲಗಿಸ್ತಾ ಇದ್ದೆ. ಈ ಫೋನ್ ಕಾಲ್ಸ್ಕೊಂತೂ ಬರೀ ಪ್ರಮೋಷನ್ ಕಾಲ್ಸೇ. ನನ್ನ ಗಂಡನೂ ಇಷ್ಟು ಫೋನ್ ಮಾಡಲ್ಲ ನನಗೆ, ಅಷ್ಟು ಮಿಸ್ ಮಾಡ್ಕೊತಾರೆ ಈ ಪ್ರಮೋಷನ್ಸ್ ಅವರು. ಕಂಪ್ನಿಯವರು ನಿನ್ನ ಫೋನ್ಗೂ ಬರತ್ತಲ್ಲ, ಈಸ್ಕೋ ಪ್ರಮೋಷನ್ನು. ಓಹೋ, ನಾವು ಮಲ್ಕೊಂಡು ಆಟಾಡ್ತಾರೆ. ನಾವು ಅಮ್ಮಂಗೆ ಬರೀ ನನ್ನ ಊಟದೇ ಯೋಚನೆ, ನನಗೆ ಬರೀ ನನ್ನ ಮಗನ ಹೊಟ್ಟೆದೇ ಯೋಚನೆ. ಓ, ಮಗಳ ಬಗ್ಗೆ ಏನು ಯೋಚನೆ ಮಾಡಲ್ಲ, ಅಷ್ಟೆಲ್ಲ ಸೀನೇ ಇಲ್ಲ. ಅವರಿಗೆ ಎಲ್ಲಿ ಮೊದಲು ಅವಳಿಗೆ ಊಟ ಕೊಟ್ಬಿಟ್ರೆ ನಾನು ಫ್ರೀ ಆಗೋಯ್ತೀನಿ ಅನ್ನೋ ಯೋಚನೆ ಅವರಿಗೆ ಅಂತ ಇರಬೇಕು. ಆಯ್ತು, ನಾವು ಅಮ್ಮನ ಊಟ ಮಾಡ್ಬಿಟ್ಟು ಫ್ರೀ ಮಾಡ್ತೀನಿ. ಹೋಗಿ ನಾವು ಅಮ್ಮಗೆ ಕೆಲಸ ಮುಗ್ದಿರೋ ಫೀಲ್ ಆಗಲ್ವಂತೆ. ಅದಕ್ಕೆ ಹೇಳ್ತಾ ಇರ್ತಾರೆ, ಕರೆದ ತಕ್ಷಣ ಬಂದು ಊಟ ಮಾಡಿಬಿಡಿ ಎಲ್ಲರೂ ಅಂತ. ಹೋಗಿ ಊಟ ಮಾಡೋಣ, ಅವ್ರು ಕರೆದಿದ್ರಲ್ಲ ತಕ್ಷಣ ಹೋಗ್ತೀನಿ ಇವಾಗ. ಬ್ಯಾಂಕ್ದು ATM ಕಾರ್ಡ್ ಬಂದು ಆಲ್ಮೋಸ್ಟ್ 10 days ಆಗೋಗಿದೆ. ನನಗೆ ಅದನ್ನು ರಿಸೀವ್ ಮಾಡಿಕೊಂಡು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಈ ಮಂತ್ ಈ ಇಯರ್ 2ನೇ ತಿಂಗಳಲ್ಲೇ ಎಕ್ಸ್ಪೈರ್ ಆಗೋಗಿತ್ತು ನಂದು. ಸೊ ಅದಾದಮೇಲೆ ನಾನು ಅದನ್ನು ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡಲ್ಲ. ಅದು SBI, ಯೂಶಲಿ ICICI ಇಲ್ಲ HDFC ಯೂಸ್ ಮಾಡ್ತೀವಿ ನಾನು ಮಂಜು. ಬಟ್ SBIದು ಕಾರ್ಡು 2ನೇ ತಿಂಗಳಲ್ಲಿ ಆಗೋಯ್ತಲ್ಲ, ಅದನ್ನು ನಾನೇನು ಮಾಡಿದ್ದೆ, ಈಗ ಹೋಗಿ ಒಂದು ರೀಸೆಂಟಾಗಿ 1 month ಬ್ಯಾಕ್ ಅಪ್ಲೈ ಮಾಡಿ ಬಂದಿದ್ದೆ. ಕಾರ್ಡ್ ಬೇಕು ATM ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಬಂದರೆ ಅಂತ. ಅದು ಬಂದು 10 days ಆಗಿದೆ. ಅದನ್ನು ತಗೊಂಡು ರಿಸೀವ್ ಮಾಡ್ಕೊಂಡು ಒಂದು ಬ್ಯಾಗಲ್ಲಿ ಇಟ್ಬಿಟ್ಟು ಆರಾಮಾಗಿ ತಲೆಯಿಂದನೇ ಆಚೆ ಹಾಕ್ಬಿಟ್ಟಿದ್ದೀನಿ. ಈಗ ಏರ್ಕೋ ಆ ಬ್ಯಾಗ್ ತೆಗ್ದು ನೋಡಿ ಇಲ್ಲೇ ಇದೆ. ಆ್ಯಕ್ಚುಲಿ ಅದು ಊರಿಗೆ ತೊಗೊಂಡೋಗಿದ್ನಲ್ಲ 2 ಬ್ಯಾಗ್, ಅದೇ ಬ್ಯಾಗು. ಆ ಬ್ಯಾಗ್ನ ಕ್ಲಿಯರ್ ಮಾಡ್ತಾ ಇದೆ ಎಲ್ಲ, ಒಳಗಡೆ ಏನೇನಿದೆ ಅಂತ ನೋಡಿದಾಗ ಸಿಕ್ತು. ಈಗ ಹೋಗ್ತಾ ಇದ್ದೀನಿ ATM ಪಿನ್ ಚೇಂಜ್ ಮಾಡೋಣ ಅಂತ. ಗೊತ್ತಿಲ್ಲ, 10 ದಿನ ಮೇಲೆ ಆಗೋಗಿದೆ. ಯೂಶಲಿ ಅದು ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಅಂದರೆ ರಿಸೀವ್ ಮಾಡ್ದಾಗಲಿಂದ ಇಷ್ಟು ದಿನ ಅಂತ ಇರತ್ತೆ ಅಂತ ಅನ್ಕೊಂಡಿದ್ದೀನಿ. ಅಷ್ಟರೊಳಗೆ ATM ಪಿನ್ನ ನಾವು ಹಾಕೋಬೇಕು ಅಥವಾ ಪಿನ್ ರಿಪ್ಲೇಸ್ ಮಾಡ್ಕೋಬೇಕು. ಸೊ ಈಗ ಆಲ್ರೆಡಿ 10 days ಆಗಿರೋದ್ರಿಂದ ಇನ್ನೂ ಆಕ್ಟಿವೇಟ್ ಆಗುತ್ತೋ ಇಲ್ವೋ ಅನ್ನೋದು ನನಗೂ ಐಡಿಯಾ ಇಲ್ಲ. ಹೋಗಿ ಟ್ರೈ ಮಾಡೋಣ ಅಂತ. ಮಂಜುಗೆ ಹೇಳಿದ್ರೆ ಬೈತಾಳೆ, ನೀನು ಯಾವಾಗಲೂ ಹಿಂಗೆ ಮಾಡ್ತೀಯಾ, ಮರ್ತೋಗ್ಬಿಡ್ತೀಯ ಅಂತ. ಎನಿವೇಸ್ ಬೇಗ ಹೋಗಿ ಮಾಡ್ಕೊಂಬರ್ತೀನಿ. ಟೈಮ್ 7 ಗಂಟೆ ಆಗಿದೆ. ಮಂಜು ಕಾಫಿ ಕುಡಿತಿದ್ದೀನಿ ಅಂದ್ಲು ಫೋನ್ ಮಾಡೋದಕ್ಕೆ. ಆಮೇಲೆ ಸಡನ್ನಾಗಿ ಜ್ಞಾಪಕ ಬಂತಲ್ಲ, ಹೋಗಿ ಬರೋಣ ಅಂತ. ಪಾಪು ಇವಾಗ ಜಸ್ಟು
ಮಲ್ಕೊಂಡ ಅಂದರೆ ನಾನು ಅವಾಗ ಹೇಳಿದ ಮೇಲೆ ಇದು ಥರ್ಡ್ ರೌಂಡ್ ಅವ್ನು ಎದ್ದು ಮಲ್ಕೊಂತ ಇರೋದು. ನಮಗೂ ಕಾಫಿ ಟೈಮ್ ಆಯಿತು. ಅವ್ರೊಬ್ರದ್ದು ಕಾಫಿ ತಿಂಡಿ ಊಟ ಎಲ್ಲ ಆಗ್ಬಿಟ್ರೆ ಆಗತ್ತಾ, ನಾವೇನು ಮಾಡೋದು ಬೇಡವಾ? ನಮ್ಮಮ್ಮ ಕಾಫಿ ಮಾಡ್ಕೊಂಡು ತಂದಿಟ್ಟಿದ್ದಾರೆ ಇಲ್ಲಿ. ಇವಾಗ ಎದ್ದು ಬಂದಿದ್ದೀನಿ. ಇವತ್ತಂತೂ ಇಡೀ ದಿನ ಆಲ್ಮೋಸ್ಟ್ ಮಲ್ಗೆ ಇದ್ದೀನಿ ನಾನು. ಪಾಪು ಎದ್ದಾಗ ನಾನು ಎದ್ದೇಳೋದು, ಪಾಪು ಮಲ್ಕೊಂಡಾಗ ನಾನು ಮಲ್ಕೊಳ್ಳೋದು. ಆದರೆ ಮಧ್ಯದಲ್ಲೂ ಸ್ವಲ್ಪ ಕೊಸ ಅಂತ ಇರ್ತಾನೆ. ಆಗ ಸ್ವಲ್ಪ ತೊಟ್ಲು ತೂಕೋಬೇಕಾಗತ್ತೆ. ಅದು ಒಂಚೂರು ಡಿಸ್ಟರ್ಬ್ ಆಗ್ತಾ ಇರುತ್ತೆ ನಿಂತೆಗೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಈ ಗ್ಯಾಪಲ್ಲಿ ನಮ್ಮ ಮನೆಯಲ್ಲಿ ಕಳ್ಳರು ಎಲ್ಲ ಕುರುಕ್ಲು ತಿಂಡಿ ತಂದು ತಿಂದವ್ರೆ, ತಿಂತಾಯಿದ್ರು. ನಾನು ಮಲ್ಕೊಂಡಿದ್ದಾಗ ಕೇಳಿಸ್ತಾ ಇತ್ತು ಅವ್ರು ಮಾತಾಡೋದೆಲ್ಲ. ಬಟ್ ನಮಗೆ ಮಾತ್ರ ಕೊಡಲ್ಲ ಅಲ್ವಾ? ತಿಂದ್ರೆ ಚೆನ್ನಾಗಿ ನಿನಗೆ ಕೊಡೋ ಅಂಥದ್ದೆಲ್ಲ. ಹಂಗಿದ್ಮೇಲೆ ನೀವು ತರಿಸ್ಕೊಂಡು ತಿನ್ಬಾರ್ದು ನಮ್ಮ ಮುಂದೆ. ನಿನಗೋಸ್ಕರ ನಾವು ತ್ಯಾಗ ಮಾಡ್ತೀವಿ ಅಂತ ಹೇಳಿದೀವ. ನಾವು ಮಾಡಲ್ವಾ? ಯಾರಿಗೋಸ್ಕರ? ಯಾರಿಗೋಸ್ಕರ? ನಿಮ್ಗೋಸ್ಕರನೇ. ನಮಗೋಸ್ಕರ ಇಲ್ಲ, ನಿನ್ನ ಮಗನಿಗೋಸ್ಕರ ತ್ಯಾಗ ಮಾಡ್ತಿದ್ವಿ. ಹಂಗೆ ನೀವು ಮಾಡ್ಬೇಕಪ್ಪ ಮಗನಿಗೋಸ್ಕರ. ಇನ್ನು ನೋಡಿ ಇಲ್ಲಿ ಕಳ್ಳರು ಏನೇನು ತಗೊಂಡವ್ರೆ. ಚಕ್ಕುಲಿ, ಅಲ್ಲಿ ಮಿಕ್ಸ್ಚರು. ಇದು ಸಾಲದು ಅಂತ ನಮ್ಮ ಅಪ್ಪ ತಂದಾಗ ನೀವು ಪಕೋಡ ತರಬೇಕಿತ್ತು, ಬೋಂಡ ಬಜ್ಜಿ ತರಬೇಕಿತ್ತು. ಅಲ್ಲಿ ಹಾಕ್ತಾ ಇದ್ರಲ್ಲ ಅವ್ರ ಹತ್ರ ಹೋಗ್ಬೇಕಿತ್ತು. ಆ ಬೇಕ್ರಿ ಪಕೋಡ ಚೆನ್ನಾಗಿರೋದು. ಏನು ಫುಲ್ಲು ಹೇಳಿದ್ದೆ ಪಕೋಡ ತರಕ್ಕೆ. ಮಿಕ್ಸಿ ಬೆಣ್ಣೆ ಮುರುಕು. ಫುಲ್ಲು ಡಿಸ್ಕಷನ್ ಮೇಲೆ ಡಿಸ್ಕಷನ್ನು. ನಮಗಲ್ಲಿ ಕರಿತಾನು ನಿದ್ದೆಲೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಮೈ ಅಮ್ಮೋ ಅಂತ ಅವನೇ. ಓನಪ್ಪ. ಪಚ್ ಪಚ್ಚಳಮ್ಮ. ಸೊ ನಮ್ಮ ಮಾಮಿ ಡ್ಯೂಟಿ ಈಸ್ ಕಾಲಿಂಗ್. ಬಾಯ್. ಈಗ ನೋಡಿ, ನಾವು ಏನೇ ಕೆಲಸ ಮಾಡಿದ್ರೂ ಮಾಮಿ ಡ್ಯೂಟಿಯಲ್ಲಿ ಹಾಜರಿದ್ದೇ ಮಾಡೋದು. ಕಾಫಿ ಕುಡ್ಕೊಂಡು ಇವಾಗ ಪಾಪು ತೊಟ್ಲು ತೂಗೋದು ನಾನು. ಪಾಪು ಪಾಪು ಇಲ್ಲಿ ನೋಡಿ ಜೋರು ಮಾಡಿಬಿಟ್ಟು ಅಳುನ ಅಂತ ಈಗ ರೂಮಿಂದ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಉಂಗುಂಗ್ ಕೊಡ್ತಾ ಇದ್ದೀವಿ ರೆಸ್ಪಾನ್ಸಿಬಿಲಿಟಿನ. ಈಗ ಅವ್ನು ಕರೆಯೋದೇ ಉಂಗುನ, ಅದಕ್ಕೆ ಹೋಗಿ ನೀವು ಉಂಗುಂತಕ್ಕೆ ಅಂತ ಕಳಿಸಿದ್ದೀವಿ. ಸೊಳ್ಳೆ ಕಣಕ್ಕೆ ಅದು ತೆಗೆದ್ರೆ ಸೊಳ್ಳೆ. ಕಾಫಿ ಕುಡ್ಕೊಳ್ಳೋ ಅವನಿಗೆ ಇನ್ನೊಂದು ಆಗಿರೋ ಸಮಸ್ಯೆ, ಅವನು ಜಾಸ್ತಿ ಲೆಫ್ಟಿಗೆ ನೋಡ್ತಾನಲ್ವ, ಅದಕ್ಕೆ ಲೆಫ್ಟಲ್ಲಿ ಸ್ವಲ್ಪ ಹೈಟ್ ಮಾಡಿಬಿಟ್ಟಿದ್ದೀನಿ. ಅವನು ಲೆಫ್ಟಿಗೆ ತಿರುಗಿಕಳ್ದಂಗೆ ಅದೊಂದು ಇರಿಟೇಟ್ ಆಗ್ತಾ ಇದೆ ಅವನಿಗೆ. ಅದೊಂದು ಸಿಟ್ಟು ಬರ್ತಾ ಇದೆ. ಆಮೇಲೆ ಉಂಗುನ ಹತ್ರ ಹೋಗಿ ಸಮಾಧಾನ ಆಗ್ತಾರೆ ಸಂಜೆ ಟೈಮು. ನಾವಲ್ಲ ಕಟ್ಟಿರೋದು, ನಿನ್ನ ಮಗ ಕಟ್ಟಿರೋದು ಅದು. ಇಲ್ಲ ಎಲ್ಲ ಮಕ್ಕಳಿಲ್ಲ, ಇವನೇ ಉಂಗ ಅನ್ನೋದು. ನಮ್ಮ ಅಕ್ಕಂಗೆ ಅವನ ಹೆಸರು ಕಟ್ಟಿರೋದು ಬೃಂದ ಅನ್ನೋಕ್ಕೆ. ಅವನು ಉಂಗ ಅಂತಾನೆ. ಅವನು ಎಲ್ಲ ಮಕ್ಕಳು ಫಸ್ಟ್ ಅಮ್ಮ ಅಂತ ಕರೆದ್ರೆ ನನ್ನ ಮಗ ನಮ್ಮ ಅಕ್ಕನ ಕರೆದವನೇ ಉಂಗ ಅಂತವ್ರು ಹೂನ. ಖುಷಿ ಪಡ್ಬೇಕು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.